ಮಧುಗಿರಿಯ ಕಲಿದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡಗಲ್ಲು ಗ್ರಾಮದಲ್ಲಿ ವೇಮನರ ಪುತ್ಥಳಿ ಅನಾವರಣ ಹಾಗೂ 614ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಹಾಗೂ ಡಾಕ್ಟರ್ ಎಚ್.ಎನ್. ನರಸಿಂಹಯ್ಯ, ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್.ಎಚ್. ಶಿವಶಂಕರ ರೆಡ್ಡಿ ಉದ್ಘಾಟಿಸಿ ಮಾತನಾಡಿದರು. 15ನೇ ಶತಮಾನದಲ್ಲಿ ಜನಿಸಿದ ವೇಮನರು ರೆಡ್ಡಿ ಕುಲದ ಶ್ರೀಮಂತರ ಕುಟುಂಬದಲ್ಲಿ ಜನಿಸಿ ಮಹಾನ್ ಜ್ಞಾನಿಯಾದ ವೇಮನರ ತತ್ವ ಆದರ್ಶ ಗುಣಗಳನ್ನು ಪಾಲಿಸಿ ಎಲ್ಲ ಸಮುದಾಯವನ್ನ ಗೌರವಿಸಿ ವಿಶ್ವ ಮಾನವ ಸಂದೇಶವನ್ನ ಸಾರಬೇಕು ಎಂದರು. ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಇವತ್ತು ವೇಮನನ ಒಂದು ಪುತ್ಥಳಿಯನ್ನ ತಮ್ಮೆಲ್ಲರ ಸಮಕ್ಷಮದಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಸಮಾಜಕ್ಕೆ ಮಹನೀಯರು ಮತ್ತು ಮಹಿಳೆಯರು, ಯುವಕರು ಮತ್ತು ಸಾರ್ವಜನಿಕ ಬಂಧುಗಳು, ಮಾಧ್ಯಮ ಸ್ನೇಹಿತರು, ಇದು ಅಂತ ಕಾರ್ಯಕ್ರಮ. ವೇಮನ 15ನೇ ಶತಮಾನದಲ್ಲಿ ರೆಡ್ಡಿ ಕುಲದಲ್ಲಿ ಹುಟ್ಟಿ ಭೋಗಗಳನ್ನ ಅನುಭವಿಸ್ತಂತ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿ ಆತನಿಗೆ ಜ್ಞಾನವನ್ನ ಏನು ಕೂಡ ಅರ್ಥ ಇಲ್ಲ. ಜ್ಞಾನಿಯಾಗಿ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಬದುಕೋದೇ ಒಂದು ಉತ್ತಮ ಸಾರ್ಥಕ ಜೀವನ ಅಂತ ಹೇಳಿ ಇಡೀ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಂತವರು ವೇಮನ. ಅಂದ್ರೆ ನಮ್ಮದು ಒಂದು ರೀತಿ ಸನಾತನ ಧರ್ಮದಲ್ಲಿ ನಾವೆಲ್ಲ ಕೂಡ ಈ ಜಾತಿ ವ್ಯವಸ್ಥೆಯನ್ನ ಒಪ್ಕೊಂಡಿದ್ದೇವೆ. ಶತಶತಮಾನಗಳಿಂದ ಕೂಡ ಮೇಲ್ಜಾತಿಯವರು, ಮಧ್ಯ ಜಾತಿಯವರು, ಕೀಳ್ ಜಾತಿಯವರು ಅಂತ ಹೇಳಿ ನಾವೇ ಸಮಾಜದಲ್ಲಿ ಬೇರೆ ಬೇರೆ ವರ್ಗದ ಜನರನ್ನ, ಆದರೂ ಕೂಡ ಅನೇಕ ದಾರ್ಶನಿಕರು, ಸಮಾಜದ ಸುಧಾರಕರು ಜಾತಿ ವ್ಯವಸ್ಥೆ ಅದನ್ನ ಪ್ರತಿರೋಧಿಸಿ ಮಾನವ ಕುಲ, ಮಾನವ ಶ್ರೇಷ್ಠತೆಯನ್ನ, ಮಾನವೀಯತೆಯನ್ನು ಮಾಡಿದಂಥವರು ಈ ಮಹನೀಯರು. ಎಲ್ಲದಕ್ಕಿಂತ, ಎಲ್ಲ ಧರ್ಮಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಮಾನವ ಧರ್ಮ. ನಾವೆಲ್ಲ ಕೂಡ ಮನುಷ್ಯರಾಗಿ ಮೊದಲು ಕಾಣಬೇಕು. ಆಮೇಲೆ ಬುದ್ಧ, ಬಸವಣ್ಣವರಿಂದ ಹಿಡಿದು ಬಸವಣ್ಣವರು 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಆತ್ಮಶುದ್ಧತೆ, ನಾವು ಮಾಡುವಂತ ಕೆಲಸದಲ್ಲಿ ತೊಡಗಿಸಿಕೊಂಡು ಬದುಕೋದು, ಆತ್ಮ ಜ್ಞಾನವನ್ನು ಹೊಂದತಕ್ಕಂಥದ್ದು, ಬೇರೆಯವ್ರನ್ನ ಕೂಡ ಮನುಷ್ಯ ರೀತಿಯಲ್ಲಿ ನೋಡ್ತಕ್ಕಂಥದ್ದು. ನಾನು ಕೀಳರಲ್ಲಿ ಕೀಳ, ಬಸವಣ್ಣವ್ರು ಹೇಳಿದ್ದು ಎನಗಿಂತ ಕಿರಿಯರಿಲ್ಲ, ನನಗಿಂತ ಕಡಿಮೆಯವರು ಯಾರು ಇಲ್ಲ, ಅದು ಶ್ರೇಷ್ಠತೆ ಗುಣ. ಅದೇ ರೀತಿ ವೇಮನ ಕೂಡ ಅವರ ಕಾಲಮಾನದಲ್ಲಿ ಬಂದಂತವರು ಹೇಮರೆಡ್ಡಿ ಮಲ್ಲಮ್ಮ. ಅವರು ಕೂಡ ಬಸವಣ್ಣನವರ ಶರಣಾರ್ಥಿಗಳ ಮಾರ್ಗದರ್ಶನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಅವರು ನಡ್ಕೊಂಡಂತವ್ರು. ಅವರು ರೆಡ್ಡಿ ಕುಲದಲ್ಲಿ ಹುಟ್ಟಿದಂತವರು. ಯಾವತ್ತೂ ಕೂಡ ಅವರ ಕಣಿಜ ಖಾಲಿ ಆಗಬಾರದು. ಯಾವತ್ತೂ ಕೂಡ ದಾನ ಧರ್ಮ ಮಾಡ್ತಕ್ಕಂಥ ಶಕ್ತಿ ಈ ಕುಲಕ್ಕೆ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಂತವರು ಮಹಾ ಭಕ್ತೆ ಹೇಮರೆಡ್ಡಿ ಮಲ್ಲಮ್ಮ. ಮಹಾ ಸಾಧ್ವಿ, ಭಕ್ತಿ ಬಹಳ ಶ್ರೇಷ್ಠ ಅಂತಕ್ಕಂಥದ್ದು. ಮತ್ತು ವೇಮನ ಹುಟ್ಟಿದ್ದು 15ನೇ ಶತಮಾನದಲ್ಲಿ. 15ನೇ ಶತಮಾನದಲ್ಲಿ ಇಡೀ ದೇಶದಲ್ಲಿ ಒಂದು ಸಾಮಾಜಿಕ ಬದಲಾವಣೆಯನ್ನು ತರುವಂತ, ಒಂದು ಜನಜೀವನದಲ್ಲಿ
ಧಾರ್ಮಿಕವಾಗಿ ಅನೇಕ ಆಚಾರ ವಿಚಾರಗಳನ್ನ ಹೊರಡಿಸ್ತಕ್ಕಂತ ಶತಮಾನ. ನೀವು ತಿಳ್ಕೊಬಹುದು, ದಕ್ಷಿಣ ಭಾರತದಲ್ಲಿ ತಮಿಳಿನಲ್ಲಿ ತಿರುವಳ್ಳವಾರ ಅಂತ ಕವಿ ಇದ್ರು, ಮತ್ತೆ ತೆಲುಗಿನಲ್ಲಿ ವೇಮನ ಕವಿ ಇದ್ರು, ಮತ್ತೆ ಕರ್ನಾಟಕದಲ್ಲಿ ಸರ್ವಜ್ಞ ಅಂತ ಕವಿಗಳಿದ್ರು. ಇವರೆಲ್ಲ ಕೂಡ ಜ್ಞಾನ, ಆತ್ಮಶುದ್ಧಿ, ನಾವು ಮಾಡುವಂತ ಕಾಯಕ ಅಥವಾ ಕೆಲಸ ಶುದ್ಧಿ ಇದ್ರೆ ಅದು ನಿಜವಾದ ಬದುಕು ಅಂತ ಹೇಳಿ ಇವರೆಲ್ಲ ಸಾರ್ದಂತವ್ರು. ಉತ್ತರ ಭಾರತದಲ್ಲಿ ಕಬೀರದಾಸರು, ತುಳಸಿದಾಸರು ಕೂಡ ಭಕ್ತಿಯೇ ಪ್ರಧಾನ ಅಂತಕ್ಕಂಥ ಸಂದೇಶವನ್ನ ಕೊಟ್ಟಂತವ್ರು. ಮತ್ತೆ ಭಕ್ತಿ ಪ್ರಧಾನವಾದಂತ ಪಂಥ ಕೂಡ ಕರ್ನಾಟಕದಲ್ಲಿ ಒಂದು ಜ್ಞಾನ, ಇನ್ನೊಂದು ಭಕ್ತಿ. ಭಕ್ತಿ ಅಂದರೆ ಪುರಂದರದಾಸರು, ಕನಕದಾಸರು ಇವರೆಲ್ಲ ಕೂಡ ಭಕ್ತಿ ಪಂಥಕ್ಕೆ ಸೇರಿದ್ರು. ಅವ್ರೇನ್ ತಿಳ್ಕೊಂಡ್ರು, ಭಕ್ತಿಯೇ ಎಲ್ಲದಕ್ಕೂ ಮೂಲ. ನಾವು ದೇವರ ಭಕ್ತಿಯನ್ನ ಇಟ್ಕೊಂಡ್ರೆ, ನಾವು ಭಕ್ತಿಯನ್ನ ಇಟ್ಕೊಂಡ್ರೆ ದೇವರು ನಮಗೆ ಸಾಕ್ಷಾತ್ಕಾರ ಮಾಡ್ತಾನೆ. ಭಕ್ತಿಯೇ ಪ್ರಧಾನ ಅಂತಕ್ಕಂಥದ್ದನ್ನ ಈ ಭಕ್ತಿ ಪಂಥದ ದಾಸರು ನಮಗೆ ಮಾರ್ಗದರ್ಶನ ಕೊಟ್ಟರು. ಹಾಗೆ ವೇಮನರು 15ನೇ ಶತಮಾನದಲ್ಲಿ, ಸರ್ವಜ್ಞರು ಇವರೆಲ್ಲ ಕೂಡ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು, ಯಾವ ರೀತಿ ಗೌರವದಿಂದ ಬದುಕಬೇಕು, ಯಾವ ರೀತಿ ಅವರು ಪದ್ಯದಲ್ಲಿ ಹೇಳ್ತಾರೆ, ನಮ್ಮದೇ ಶ್ರೇಷ್ಠ ಕುಲ ಅಂತ ಹೇಳಬೇಡಿ, ಎಲ್ಲ ಕುಲಗಳು ಒಂದೇ ಅಂತಾರೆ. ಅಂದ್ರೆ ನಾವು ಕನ್ನಡಿಯಲ್ಲಿ ಇಟ್ರೆ ಬೆಟ್ಟ ಕೂಡ ಚಿಕ್ಕದಾಗಿ ಕಾಣಿಸುತ್ತೆ. ಹಾಗೆ ಯಾವುದು ಶ್ರೇಷ್ಠ ಕುಲ ಅಲ್ಲ, ಯಾವುದು ಕೀಳು ಕುಲ ಅಲ್ಲ. ಕಾರ್ಯಕ್ರಮದಲ್ಲಿ ರೆಡ್ಡಿ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಬಿಆರ್ಸಿ ಪವನ್ ಕುಮಾರ್ ರೆಡ್ಡಿ ಮಾತನಾಡಿದರು. ಜೊತೆಗೆ ವೇಮನ ಪುತ್ಥಳಿಗೆ ಉಚಿತವಾಗಿ ಜಾಗ ನೀಡಿದ ನಿವೃತ್ತ ಶಿಕ್ಷಕ ವೆಂಕಟರೆಡ್ಡಿ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ವಿಜ್ಞಾನಿ ಕೆಪಿಜೆ ರೆಡ್ಡಿ, ಸಂಘದ ತಾಲೂಕು ಅಧ್ಯಕ್ಷ ಪಾಂಡುರಂಗಾರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ನಿವೃತ್ತ ಪ್ರಿನ್ಸಿಪಲ್ ಜಿವಿ ವೆಂಕಟರೆಡ್ಡಿ ಯೋಗಿ, ವೇಮನ್ ರೆಡ್ಡಿ, ಜನಶಕ್ತಿ ಸೇವಾ ಸಮಿತಿ ಅಧ್ಯಕ್ಷ ವಂದನಾ ರಜನಿಕಾಂತ್ ರೆಡ್ಡಿ, ಕಾರ್ಯದರ್ಶಿ ಜಿವೈ ರಾಜಶೇಖರ್ ರೆಡ್ಡಿ, ಬಾಬು ರೆಡ್ಡಿ, ನವೀನ್ ಕುಮಾರ್ ಹಾಗೂ ಸಮಾಜದ ಮುಖಂಡರು, ಪದಾಧಿಕಾರಿಗಳು ಹಾಜರಿದ್ದರು.